ಈ ಸಲ ಏನಾಯಿತು ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸಾ ಅಥವಾ ಒಂದು ಶಕ್ತಿನೋ ಏನೋ ಗೊತ್ತಿಲ್ಲ. ಒಂದು ಸಲ ನಾನು ಹೇಳ್ತೀನಿ ಅದನ್ನು. ಶೂಟಿಂಗ್ ಟೈಮಲ್ಲಿ ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ವಿ. ನಾನು ಕ್ಯಾರವನಲ್ಲಿ ರೆಡಿ ಆಗ್ತಾಯಿದ್ದೆ. ನಾನು ಬಂದೆ ಫಸ್ಟ್ ಬಂದು ಒಂದು ಸಲ ಎಲ್ಲರಿಗೂ ಹಾಯ್ ಅಂತ ಹೇಳಿ ಮಾತಾಡಿ ಮತ್ತೆ ನಾನು ಕ್ಯಾರವನ್ಗೆ ಹೋಗ್ತೀನಿ. ಬಂದಾಗ ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು, ಒಂದು ಫೋಟೋ ಇರುತ್ತೆ, ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು. ನಾನು ನೋಡಿದೆ ಅದನ್ನು, ಅಂದರೆ ಅದನ್ನೆಲ್ಲ ರೆಡಿ ಆಗ್ತಾಯಿದ್ರು, ಆ ಕ್ಯಾಮ್ರಾ ಇಟ್ಕೊಂಡು. ನಾನು ನೋಡ್ಕೊಂತ ರೆಡಿ ಆಗಿ, ಸರ್ ನಿಮ್ಮದು ನೆಕ್ಸ್ಟ್ ಶಾರ್ಟೇ ನಿಮ್ದು ಇರುತ್ತೆ ಅಂತಂದರು. ನಾನು ರೆಡಿ ಆಗೋದಕ್ಕೆ ಅಂತ ನಾನು ರೆಡಿ ಆಗಿದ್ದೆ ಆಲ್ಮೋಸ್ಟ್. ಜೀಸಸ್ ಶಾರ್ಟ್ ತೆಗೆಯೋದು ಎಷ್ಟೊತ್ತಾಗುತ್ತೆ, ಒಂದು ದೇವರಿನ ಶಾರ್ಟ್ ತೆಗೆಯೋದಷ್ಟು ಒಂದು 10 ನಿಮಿಷ. ನಾನು ಕಾಯ್ತಾನೆ ಇದ್ದೀನಿ ಕ್ಯಾರವನ್ನಲ್ಲಿ. ಯಾರು ನಾನು ಏನು ಅಂತಂದೆ. ಇಲ್ಲ ಅಣ್ಣ ಲೈಟಿಂಗ್ ರೆಡಿ ಮಾಡ್ತಾವ್ರೆ. ಏನು ಅಂತಂದರೆ ಶಾರ್ಟ್ ತೆಗಿಯೋ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಈ ಇದು ನಡೆದಾಡ್ತಾರಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ, ಲೈಟ್ ಕಟ್ಟುವಂಥದ್ದು, ಅದಕ್ಕೆಲ್ಲ ಗೋಡ ಅದು ಕಟ್ಟಾಗಿ ಇದಾಗ್ಬಿಡ್ತು. ಅಣ್ಣ ಇವತ್ತು ಶೂಟಿಂಗ್ ಇಲ್ಲ ಅಂದರು. ಶೂಟಿಂಗ್ ಪ್ಯಾಕಪ್ ಇವತ್ತು, ಶಾರ್ಟೇ ತೆಗ್ದಿಲ್ಲ ನಾವು. ಪ್ಯಾಕಪ್ಪ ಯಾಕೆ ಅಂದರೆ ಅದು ಟೋಟಲ್ ಅಲ್ಲಿ ಮೇಲ್ಗಡೆ ಇರೋಂಥ ಗೋಡ ಕಟ್ಟಾಗಿ ಇದಾಗೋಯ್ತು. ನಾನು ಹಾಗೆ ಓಡಿ ಬಂದೆ ಸೆಟ್ಟಿಗೆ. ನಮ್ಮದೇನು ಪ್ಯಾಕಪ್ ಅಂತೆ ಅಂತ, ಸರ್ ಅಲ್ಲಿ ನೋಡಿ ಅಂತಂದ್ರು. ಎಲ್ಲ ಫುಲ್ ಟಪ್ ಅಂತ ಕಟ್ಟಾಗಿತ್ತು. ಆವಾಗ ನವನೀತವ್ರು ನನಗೊಂದು ವಿಚಾರ ಹೇಳಿದ್ರು, ಸರ್ ಒಂಚೂರು ಲೇಟ್ ಆಯಿತು ನಮ್ಮದು ಶಾರ್ಟು. ಆ ಶಾರ್ಟ್ ಲೇಟ್ ಆಗಿದ್ದೇ ಒಳ್ಳೇದಾಯಿತು ಸರ್, ಯಾಕೆ ಅಂತ ಕೇಳಿ. ಆ ಜೀಸಸ್ ಫೋಟೋ ನೀವು ತೆಗಿತಾ ಇದ್ರಲ್ಲ ಶೂಟಿಂಗು, ಆ ಶೂಟ್ ಆನ್ ಟೇಕಲ್ಲೇ ಆ ಫೋಟೋ ಹಿಂಗೆ, ಅಂದರೆ ಹಿಂದ್ಗಡೆ ಒಂದು ಮಳೆ ಕಳ್ಚ್ಕೊಂಡು ಹಿಂಗೆ ಬಿದ್ದೋಗಿತ್ತಂತೆ. ಅಂದರೆ ಹಿಂಗೆ ತಿಳ್ಕೊಂಬಿಡ್ತೀವಿ ಸರ್. ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹಿಂದೆ ಮಳೆ ಹೊಡೆಯೋದಕ್ಕೆ ಅಂತ ಹೋದರು. ಅಲ್ಲಿ ಟೈಮ್ ಆಯಿತು. ಆ ಟೈಮಲ್ಲಿ ಅದು ಕರೆಕ್ಟಾಗಿ ಅದು ಕಟ್ಟಾಯಿತು. ಅಕಸ್ಮಾತ್ ಏನಾದ್ರೂ ಆಗಿದ್ದರೆ ಅಲ್ಲಿ ಏನೋ ಗೊತ್ತಿಲ್ಲ ನಮಗೆ, ಬಟ್ ದೇವರೇ ತಪ್ಪಿಸಿದ್ನೋ ಏನೋ ಗೊತ್ತಿಲ್ಲ ಸರ್ ಅಂತ ಅಂಥದ್ದು. 31 ಡಿಸೆಂಬರ್ ಕರೆಕ್ಟ್ ನೋಡಿ, ನೀವಿದ್ರೆ ಅವತ್ತು. ನಾನು ರೆಡಿ ಆಗ್ತಿದ್ದೆ ಆ್ಯಕ್ಚುಲಿ. ನೋಡಿ ಅದು ಕೋಇನ್ಸಿಡೆನ್ಸ್ ಅಂತ ಹೇಳೋಣ, ಅಥವಾ ದೇವರ ಒಂದು ಸೂಚನೆ ಕೊಡ್ತಾರಂತೆ, ಅದನ್ನು ತಪ್ಪಿಸಿದ್ದು ದೇವರೇನ ಅಂತ ಅನ್ನೋವಂಥದ್ದು ಭಾಳ ಇದಂಗಾಗುತ್ತೆ. ಇದೊಂದು ಚಿಕ್ಕ ಇನ್ಸಿಡೆಂಟ್ ನನಗೆ, ನನ್ನ ಅನುಭವದ ನಾನು ಇದ್ದೆ ಅವತ್ತು. ಅದಕ್ಕೋಸ್ಕರ ನೀವು ಇದ್ರಿ ಅಂತ. ಓಕೆ.